ಹಾಯ್, ನಾನು ನಿಮ್ಮ PC ಶೇಖರ್. ರೋಮಿಯೋ ನನ್ನ ಕೆರಿಯರಲ್ಲೇ ನನಗೆ ಹೈಯೆಸ್ಟ್ ಸಕ್ಸಸ್ಸು, ಹೆಸರು ಕೊಟ್ಟಿರೋ ಸಿನಿಮಾ. ಆಡಿಯನ್ಸ್ ಎಲ್ಲರೂ ಮೆಚ್ಕೊಂಡಿದ್ದೀರಾ ಆ ಸಿನಿಮಾನ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದಾಗ ತುಂಬಾ ಒಳ್ಳೆ ಸ್ವೀಟ್ ಮೆಮರೀಸ್ಗಳಿದೆ. ಅದನ್ನ ಡೆಫಿನೆಟ್ ಆಗಿ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಒನ್ ಪರ್ಟಿಕ್ಯುಲರ್ ಸೀನ್ ಎಲ್ಲರೂ ತುಂಬ ಮೆಚ್ಕೊಂಡು ಎಲ್ಲಿ ಹೋದ್ರು ನಾನು ಅದ್ರ ಬಗ್ಗೆನೇ ಮಾತಾಡೋ ಸೀನ್ ಅಂತ ಹೇಳಿದ್ರೆ, ಸಾಧು ಸರ್ ಗಣೇಶ್ ಸರ್ನ ಇಂಟರ್ವ್ಯೂ ಮಾಡೋ ಒಂದು ಸೀನು, ತುಂಬ ಪಾಪ್ಯುಲರ್ ಸೀನ್. ಸಿಗರೇಟ್ ಎಷ್ಟು? 5 ರೂಪಾಯಿ ಸರ್. ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಸೀನು ಲಾಸ್ಟ್ ಡೇ ಆಫ್ ದ ಶೂಟು. ಅದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಆಫೀಸಲ್ಲಿ, ಕಾರ್ಪೊರೇಟ್ ಆಫೀಸಲ್ಲಿ ನಮಗೆ ಸ್ಪೇಸ್ ಕೊಟ್ಟಿದ್ರು. ಎಲ್ಲ ಚೆನ್ನಾಗಿ ಆಗ್ತಿತ್ತು. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಸೀನು ಒಂದು 26-27 ಶಾಟ್ ಇತ್ತು ಆ್ಯಕ್ಚುಲಿ. ಬಟ್ ಒಂದು 3-4 ಶಾಟ್ ಆದಮೇಲೆ ಒಂದು ಲೈಟ್ ಮ್ಯಾನು ಎಲ್ಲೋ ಒಂದು ಕಡೆ ಒಂದು ಫೈರ್ ಅಲಾರಮ್ ಹತ್ರ ಒಂದು ಲೈಟ್ನ ಇಟ್ಟಾಗ ಅದು ಅದರ ಹೀಟ್ಗೆ ಇಡೀ ಫ್ಲೋರೇ ಏನೋ ಫೈರ್ ಆಗ್ತಿದೆ ಅನ್ನೋ ಸೆನ್ಸ್ ಮಾಡಿ ಇಡೀ ಫ್ಲೋರೇ ಫುಲ್ ವಾಟರ್ ಎಲ್ಲ ಬರಕ್ಕೆ ಶುರು ಆಗ್ಬಿಡುತ್ತೆ. ಫೈರ್ ಅಲಾರಮ್ ಶುರುವಾಯಿತು. ಹೋಲ್ ಕಾಂಪ್ಲೆಕ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ರು, ಏನೋ ನಡೀತಾ ಇದೆಯೋ ಅಂತ. ನಮ್ಗೆಲ್ಲರಿಗೂ ಭಯ. ಯಾಕಂದರೆ ಲಾಸ್ಟ್ ಡೇ ಇನ್ನೂ 1 whole ಡೇ ಶೂಟಿಂಗ್ನ ಕವರ್ ಮಾಡಬೇಕು. ಹಿಂಗಾಗ್ಬಿಡ್ತಲ್ಲ, ಯಾಕಂದರೆ ಮ್ಯಾಟ್ ಗೀಟ್ ಎಲ್ಲ ಹಾಳಾಗ್ತಿದೆ. ಹೆಡ್ಸು ಎಲ್ಲರೂ ಬಂದು ನಮ್ಮನ್ನೆಲ್ಲ ಗೆಟ್ ಔಟ್ ಅಂತೆಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ರು ಆ್ಯಕ್ಚುಲಿ. ಯಾಕಂದರೆ ಅಷ್ಟು ಒಂದು ಕನ್ಫ್ಯೂಷನ್ ಸ್ಟೇಜ್ ಆಗಿಬಿಡ್ತು ಒಂದು 15-20 ಮಿನಿಟ್ಸು. ಆಮೇಲೆ ಅವ್ರ ಹತ್ರ ತುಂಬ ಬೆಕ್ ಮಾಡಿ ಪ್ಲೀ ಮಾಡಿ ಒಂದು 2 hours ಆದಮೇಲೆ ಅವ್ರು ಕೊಟ್ಟಿರೋ ಟೈಮು 45 minutes to 1 hour. ಅದ್ರ ಮೇಲೆ ನಾವು ಕೊಡೋಕ್ಕಾಗೋದೇ ಇಲ್ಲ, ನೀವೇನಾದರೂ ಮಾಡಿ ನೀವು ಅಲ್ಲಿಂದ ಹೊರಗಡೆ ಹೋಗಲೇಬೇಕು ಅಂತ ಹೇಳಿದ್ರು. ಯಾಕಂದರೆ ಇನ್ನೊಂದು ಸತಿ ನಾವು ಏನಾದರೂ ಅದೇ ಆಫೀಸಲ್ಲಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಒಂದು ಪರ್ಮಿಷನ್ ಕೊಡಲ್ಲ, ಇಲ್ಲಾಂದರೆ ಇನ್ನೊಂದು ಆಫೀಸ್ ಅದನ್ನು ಮ್ಯಾಚ್ ಮಾಡೋದು ತುಂಬ ಕಷ್ಟ ಇದೆ. ಅದಕ್ಕೆ ಡೆಫಿನೆಟ್ ಆಗಿ ನಾನು ಈಗಲೂ ನೆನೆಸ್ಕೊಳ್ತೀನಿ ಗಣೇಶ್ ಸರ್ ಆ್ಯಂಡ್ ಸಾಧು ಸರ್ನ. ಯಾಕಂದರೆ ಈ ಸೀನನ್ನು ಅವ್ರು ಹೇಳಿದ್ರು, ಯೋಚನೆ ಮಾಡಬೇಡಿ ಶೇಖರ್ ಅವರೇ, ನಾವಿದ್ದೀವಿ, ಏನಾದರೂ ಒಂದು ಮಾಡೋಣ ಅಂತ ಹೇಳಿದಾಗ ಇಬ್ಬರು ಪ್ರಾಕ್ಟೀಸ್ ಮಾಡಿದ್ರು. ಎಸ್ ರೆಡಿ ಅಂತ ಹೇಳಿದಾಗ ಆ್ಯಕ್ಚುಲಿ ಒಂದೇ ಸಿಂಗಲ್ ಶಾಟ್, ಒಂದು ಪ್ರೊಫೈಲಲ್ಲೇ ಇರುತ್ತೆ ಇಡೀ ಸೀಕ್ವೆನ್ಸ್. ನೀವು ನೋಡಿದ್ರೆ ಅವರು ಆ್ಯಕ್ಷನ್ ಅಂತ ಹೇಳಿದಾಗ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಇನ್ನೊಂದು ಏನಂದರೆ ಅದು ಡಿಜಿಟಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದಿಲ್ಲ, ಇದರಲ್ಲಿ ಶೂಟ್ ಮಾಡಿದ್ದು, ರೀಲಲ್ಲಿ ಶೂಟ್ ಮಾಡಿದ್ದು ಸಿನಿಮಾ. ಅದರ ಆಲ್ರೆಡಿ ಫುಟೇಜ್ ಒಂದು 200 feet ಕವರ್ ಆಗಿತ್ತು. ಹಾರ್ಡ್ಲಿ ಇದ್ದಿದ್ದು ಒಂದು 200-225 feet ಇತ್ತು. ಅದರ ಲೆಂತು ಮ್ಯಾಚ್ ಆಗಬೇಕಂದ್ರೆ ಅದೇನಾದರೂ ಮುಗಿದ್ರೆ ತಿರ್ಗಾ ನಾವು ಹೋಗಿ ತೊಗೊಂಡು ಬರೋದಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನಲ್ಲಿ ಒಂದೇ ಟೇಕು ಆಲ್ರೆಡಿ ಅವರ ಇವರೆಲ್ಲ ಬಂದ್ಬಿಟ್ರು, ಮ್ಯಾನೇಜ್ಮೆಂಟ್ ಎಲ್ಲ, ಯಾವಾಗ ಖಾಲಿ ಮಾಡ್ತೀರಾ, ಯಾವಾಗ ಬಿಡ್ತೀರಾ ಫ್ಲೋರ್ನ ಅಂತ ಹೇಳಿ. ಸೊ ಆ ಪ್ರೆಷರಲ್ಲಿ ಒಂದೇ ಟೇಕಲ್ಲಿ ಗಣೇಶ್ ಸರು ಸಾಧು ಸರ್ ಮಾಡಿದ್ರು. ಅದನ್ನು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ. ಆದರೆ ನನಗಂತೂ ಆ ಸೀನು ಎಡಿಟ್ ಮಾಡಿದಾಗಲೂ ಸರಿ, ಏನಪ್ಪ ಅದು, ಏನೋ ನಾವು 26-27 ಶಾಟ್ ಇದ್ದಿದ್ದನ್ನು ಹಿಂಗೆ ಮಾಡ್ಬಿಟ್ವಲ್ಲ ಅಂತ ಹೇಳಿ ತುಂಬ ಬೇಜಾರಾಗಿ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಡೇ ಜ್ಞಾಪಕ ಇದೆ, ಸಂತೋಷ್ ಥಿಯೇಟ್ರಲ್ಲಿ ನೋಡಿದಾಗ ಆ ಸೀನ್ ಬಂದಾಗ ನಾನು ಸ್ವಲ್ಪ ಲೈಟಾಗಿ ಹೊರಗಡೆ ಬಂದ್ಬಿಟ್ಟೆ. ಯಾಕಂದರೆ ಅಯ್ಯೋ ಇದೇನಪ್ಪ ತುಂಬ ಡ್ರಾಮ್ಯಾಟಿಕ್ ಆಗಿದೆಯಲ್ಲ ಅಂತ ಅನಿಸ್ತು. ಆದರೆ ಇಡೀ ಥಿಯೇಟ್ರು ಹೈಯೆಸ್ಟ್ ಕ್ಲಾಪ್ ಸಿಕ್ಕಿದ ಸೀನ್ ಅಂತ ಹೇಳ್ಬೋದು. ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಟೆಂಟ್ ಇದೆ, ಕಾಮ ದಯಾಳು ಅಂತ ಸಿನಿಮಾ ಹಾಕಿದ್ದಾರೆ. ನಮ್ಮ ಆಫೀಸಲ್ಲಿ ಏನು ಕೆಲಸ ಇಲ್ಲ, ಏನು ಮಾಡ್ತೀಯಾ? ಆಫೀಸಲ್ಲೇ ಇರ್ತೀನಿ ಸರ್. ಯಾಕಯ್ಯ? ನೋಡಿದ ಪಿಕ್ಚರ್ ಎಷ್ಟಲ್ಲಿ ನೋಡ್ಲಿ ಸರ್. ಸೊ ನನಗೆ ಅಲ್ಲಿಂದ ಹೊರಗಡೆ ಬಂದಾಗ ಒಂದು ದೊಡ್ಡ ಪ್ರಶ್ನೆ ಶುರುವಾಯಿತು. ಯಾಕಂದರೆ ನಾವು ಮೇಕಿಂಗು, ಒಂದು ಸೀಕ್ವೆನ್ಸ್ ಆಗಿ ಶೂಟ್ ಮಾಡೋ ರೀತಿ, ಇದೆಲ್ಲನೂ ಒಂದು ಅದರ ಒಂದು ಡೆಕೋರೇಟಿವ್ ಪಾರ್ಟ್ ಅಷ್ಟೇ. ಕಂಟೆಂಟ್ ಇಸ್ ಅ ಕಿಂಗ್ ಅಂತ ಏನು ಹೇಳ್ತೀವಿ ಅದೆಲ್ಲ ಆಯಿತು. ಯಾಕಂದರೆ ಒಳ್ಳೆ ರೈಟಿಂಗ್, ನಟರಾಜ್ ಅವರ ಒಳ್ಳೆ ಹ್ಯೂಮರ್ ರೈಟಿಂಗ್ ಇದೆ. ಆ್ಯಂಡ್ ಅವರಿಬ್ಬರ ಪರ್ಫಾರ್ಮೆನ್ಸು, ಗಣೇಶ್ ಸರ್ ಸಾಧು ಸರ್, ಅವರಿಲ್ಲ ಅಂದರೆ ಆ ಸೀನ್ ಅಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಫನ್ ಆಗಿರೋ ಹ್ಯೂಮರಸ್ ಸೀನ್ ಹಿಂದೆ ಇಷ್ಟು ದೊಡ್ಡ ಒಂದು ಟಫ್ ಸಿಚುವೇಶನ್ ನಾವು ಎನ್ಕೌಂಟರ್ ಮಾಡಿದ್ವಿ. ಅದನ್ನು ಡೆಫಿನೆಟ್ ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು.